ನಿಮಗೆ ನಾನು ಇವತ್ತು ಒಂದು ಚಂದ್ರನ ಕಥೆಯನ್ನ ಹೇಳ್ತಾ ಇದ್ದೀನಿ. ಓಕೆ, ಅದನ್ನ ಹೇಳ್ತಾ ಹೇಳ್ತಾ ಒಂದು ವೈಜ್ಞಾನಿಕ ಸತ್ಯವನ್ನು ಕೂಡ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ, ಸರಿಯಲ್ಲ? ನೀವು ರಾತ್ರಿ ಆಕಾಶದಲ್ಲಿ ಚಂದ್ರನ ಮೇಲೆ ಅನೇಕ ಕಲೆಗಳನ್ನ ನೋಡ್ತಾ ಇರ್ತೀರ. ಅದು ಹೇಗೆ ಕಾಣುತ್ತೆ ನಿಮಗೆ? ಹೌದು, ಅಜ್ಜಿ ಒಂದು ಮಗುವನ್ನ ಆಡಿಸಿದ ರೂಪದಲ್ಲಿ ಕಾಣ್ತಾ ಇರುತ್ತೆ. ಅದು ಯಾವಾಗ್ಲೂ ಹಾಗೆ ಇರುತ್ತೋ ಅಥವಾ ಬದಲಾಗ್ತಾ ಇರುತ್ತೋ? ಯಾಕೆ ಹಾಗೆ ಇರುತ್ತೆ? ಅದನ್ನ ಪ್ರಯೋಗ ಮಾಡ್ತಾ ಮಾಡ್ತಾ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ಒಂದು ಮಾದರಿ ಇದೆ, ಇಲ್ಲಿ ಭೂಮಿ ಇದೆ, ಇಲ್ಲಿ ಚಂದ್ರ ಇದ್ದಾನೆ. ಚಂದ್ರನ ಮುಖ ಮತ್ತೆ ಬೆನ್ನನ್ನ ಬೇರೆ ಬೇರೆಯಾಗಿ ಗುರುತಿಸೋದಕ್ಕೋಸ್ಕರವಾಗಿ ಬಿಳಿಯ ಬಣ್ಣ ಮತ್ತು ಕಪ್ಪು ಬಣ್ಣವನ್ನು ನಾವಿಲ್ಲಿ ಹಾಗೆ ಗುರುತಿಸಿದ್ದೇವೆ. ಈಗ ಒಂದು ಸಮಯ ಇದನ್ನು ಗಮನಿಸಿ. ಏನನ್ನು ಗಮನಿಸ್ತಾ ಇದ್ದೀರಿ ನೀವು? ಹೌದಲ್ವಾ? ನೀವು ಭೂಮಿಯ ಯಾವುದೇ ಭಾಗದಿಂದ ನಿಂತು ನೋಡಿದ್ರು ಸಹ ಯಾವಾಗಲೂ ಚಂದ್ರನ ಬಿಳಿಯ ಬಣ್ಣ ಅಥವಾ ಒಂದೇ ಮುಖವನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಈ ಕಪ್ಪು ಬಣ್ಣ ಈ ಕಡೆಗೆ ಬರ್ತಾನೆ ಇಲ್ಲ. ಯಾಕೆ ಹಾಗಾಗ್ತಾ ಇರಬಹುದು? ಚಂದ್ರ ಭ್ರಮಣೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ, ಹೌದಲ್ವಾ? ನಾನೇನ್ ಮಾಡ್ತೀನಿ, ಈಗ ಈ ಒಂದು ಕೆಂಪಾದಂತ ಕಬ್ಬಿಣದ ತುಂಡನ್ನ ಇಲ್ಲಿಟ್ಟು ಮತ್ತೊಂದು ಸರಳ ಪ್ರಯೋಗವನ್ನು ಇಲ್ಲೇ ಮಾಡೋದ್ರ ಮುಖಾಂತರ ನಿಮಗೆ ತೋರಿಸ್ತೀನಿ. ಚಂದ್ರ ಭ್ರಮಣೆ ಹೊಂದುತ್ತಾ ಇದ್ದಾನ ಅಥವಾ ಇಲ್ವಾ ಅನ್ನುವಂಥದ್ದು. ಈಗ ಗಮನಿಸಿ ಒಂದ್ಸಾರಿ. ಗಮನಿಸ್ತಾ ಇದ್ದೀರಲ್ಲ, ಚಂದ್ರ ಭ್ರಮಣೆ ಹೊಂದುತ್ತಾ ಇದ್ದಾನ ಇಲ್ವಾ? ಹೌದಲ್ವಾ? ಹಾಗಾದ್ರೆ ಚಂದ್ರ ಭ್ರಮಣೆ ಹೊಂದುತ್ತಾ ಇದ್ರೂ ಕೂಡ ನಾವ್ ಯಾಕೆ ಭೂಮಿಗೆ ಯಾವಾಗಲೂ ಒಂದೇ ಮುಖವನ್ನ ಕಾಣ್ತಾ ಇರ್ತೀವಿ ಚಂದ್ರನದು ಅಂದ್ರೆ, ನಾವು ಮತ್ತೊಂದು ಸರಳ ಪ್ರಯೋಗವನ್ನು ಇದಕ್ಕೆ ಮಾಡ್ಬೇಕಾಗತ್ತೆ. ಈಗೇನ್ ಮಾಡ್ತೀನಿ ಅಂದ್ರೆ, ನಾನು ಪೂರ್ಣಿಮನ್ನ ಭೂಮಿಯಾಗಿ ಮತ್ತೆ ಸುಧಳನ್ನ ಚಂದ್ರಳನ್ನಾಗಿ ನಾನು ಈಗ ಮಾರ್ಪಾಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಈಗ ಸುಧಾ ಭ್ರಮಣೆ ಮಾಡಿ ತೋರಿಸು ಒಂದ್ಸಲ. ಇದು ಭ್ರಮಣೆ ಅಲ್ವಾ ಮಕ್ಕಳೇ? ಹೌದು. ಈಗ ಭ್ರಮಣೆಗೆ ಮತ್ತೊಂದು ವ್ಯಾಖ್ಯಾನೆಯನ್ನ ನಾವು ಕೊಡಬಹುದು. ಏನದು ಅಂತಂದ್ರೆ, ಎಲ್ಲ ದಿಕ್ಕುಗಳನ್ನು ಕೂಡ ನೋಡ್ತಾ ಇರುವಂಥದ್ದು. ಉದಾಹರಣೆಗೆ ಈಗ ಸುಧಾ ಪೂರ್ವ ದಿಕ್ಕನ್ನ ನೋಡ್ತಾ ಇದ್ದಾಳೆ, ಆಮೇಲೆ ಉತ್ತರ ದಿಕ್ಕನ್ನ ನೋಡ್ತಿದ್ದಾಳೆ, ಈಗ ಪಶ್ಚಿಮ ದಿಕ್ಕನ್ನ ನೋಡ್ತಾ ಇದ್ದಾಳೆ, ಆನಂತರದಲ್ಲಿ ದಕ್ಷಿಣ ದಿಕ್ಕನ್ನ ನೋಡ್ತಾ. ಇದು ಕೂಡ ಭ್ರಮಣೆನೆ, ಹೌದಲ್ವಾ? ಆ ಭ್ರಮಣೆಯನ್ನ ಇಲ್ಲಿ ಹೇಗ್ ಮಾಡ್ತಾಳೆ ಅನ್ನೋದನ್ನ ಗಮನಿಸಿ. ಈಗ ಮಾಡಪ್ಪ. ಇಲ್ಲಿ ಭೂಮಿಯ ಸುತ್ತಲೂ ಕೂಡ ಈಗ ಪರಿಭ್ರಮಣೆಯನ್ನು ಮಾಡ್ತಾ ಇದ್ದಾಳೆ ಅಲ್ವಾ? ಚಂದ್ರ ಭೂಮಿಯ ಸುತ್ತಲೂ ಪರಿಭ್ರಮಣೆಯನ್ನು ಮಾಡ್ತಾ ಇದೆ. ಪರಿಭ್ರಮಣೆಯನ್ನು ಮಾಡ್ತಾ ಮಾಡ್ತಾ ಈಗ ನೋಡಿ, ಪೂರ್ವ ದಿಕ್ಕನ್ನು ನೋಡ್ತಾ ಇದೆ, ಉತ್ತರ ದಿಕ್ಕನ್ನು ನೋಡ್ತಾ ಇದೆ, ಪಶ್ಚಿಮ ದಿಕ್ಕನ್ನು ನೋಡ್ತಾ ಇದೆ, ದಕ್ಷಿಣ ದಿಕ್ಕನ್ನು ನೋಡ್ತಾ ಇದೆ. ಅಂದ್ರೆ ಭ್ರಮಣೆಯನ್ನು ಕೂಡ ಮಾಡ್ತಾ ಇದೆ. ಆದ್ರೆ ಏನಾಯ್ತು, ಭ್ರಮಣೆಯನ್ನ ಪರಿಭ್ರಮಣೆಯನ್ನ ಮಾಡ್ತಾ ಮಾಡ್ತಾ ಮಾಡ್ತಾನೆ ಮಾಡ್ತಾ ಇದೆ. ಎರಡನ್ನು, ಭ್ರಮಣೆಯನ್ನು ಪರಿಭ್ರಮಣೆಯನ್ನು ಕೂಡ ಏಕಕಾಲದಲ್ಲಿ ಮಾಡ್ತಾ ಇದೆ. ವೆರಿ ಗುಡ್, ಏಕಕಾಲದಲ್ಲಿ ಮಾಡ್ತಾ ಇದೆ. ಅಂದ್ರೆ ಯಾವುದೇ ಡಿಫರೆನ್ಸ್ ಇಲ್ಲ, ಅವೆರಡರ ಮಧ್ಯದಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಎರಡನ್ನೂ ಕೂಡ ಏಕಕಾಲದಲ್ಲಿ ಮಾಡಿದಾಗ ನಮಗೆ ಕೇವಲ ಒಂದೇ ಮುಖವನ್ನು ನಾವು ನೋಡಬಹುದು, ಒಂದೇ ಪಾರ್ಶ್ವವನ್ನು ನೋಡಬಹುದು, ಇನ್ನೊಂದು ಪಾರ್ಶ್ವವನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನೇ ನಾವಿಲ್ಲಿ ಪ್ರಯೋಗದಲ್ಲಿ ಆಗಲೇ ನೋಡಿದ್ದು. ನೋಡಿ, ಯಾವಾಗಲೂ ಕೂಡ ಭೂಮಿಗೆ ನಾವು ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರು ಕೂಡ ನೋಡಿ, ಆದ್ರೆ ಕಪ್ಪು ಬಣ್ಣ ಬರೋದೇ ಇಲ್ಲ. ಗೊತ್ತಾಯ್ತಲ್ಲ ಮಕ್ಕಳೇ?